ಈಗ ಒಂದು ಕಾಗ್ನಿಸಬಲ್ ಆಫೆನ್ಸ್ ನಡೆದಿದೆ ಅನ್ನುವ ಮಾಹಿತಿ ಒಬ್ಬ ಪೊಲೀಸ್ ಅಧಿಕಾರಿಗೆ ಬಂದು ಅದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡೋರು ಯಾರೂ ಇಲ್ಲದೆ ಇದ್ದಾಗ ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಳ್ಳಬೇಕು ಅಂತ ನಮ್ಮ ಕಾನೂನು ಹೇಳುತ್ತೆ. ಇದು ಹೇಳ್ತದೆ ಅಲ್ವಾ? ಹೇಳ್ತದೆ. ಮಾಡ್ತಾರೆ, ಅನೇಕ ಕೇಸುಗಳು ಮಾಡಿದ್ದಾರೆ, ನಾವು ಮಾಡಿದ್ವಿ, ಹಿಂದೂ ಮಾಡಿದ್ವಿ, ಮುದ್ದೂ ಮಾಡ್ತಾರೆ. ಇದರಲ್ಲಿ ಯಾರು ಸರ್ಕಾರದ ನಿರ್ದೇಶನ ಬೇಕಲ್ಲ ಅದಕ್ಕೆ. ಈಗ ಅಗೇನೆಸ್ಟ್ ಯಾರಿಗೆ ಮಾಡಿದವರು ಅವರು ಎಲ್ಲರಿಗೂ ಗೊತ್ತಿದೆ, ಯಾರು ಮಾಡಿದೆ ಅಂತ ಎಲ್ಲ ಹೇಳ್ದಂಗೆ ಎಲ್ಲರಿಗೂ ಗೊತ್ತಿದೆ. ಮಾಡಿದವರು ಯಾರಿದ್ದಾರೆ, ಮಾಡಿಸಿದವರು ಯಾರಿದ್ದಾರೆ, ಗ್ಯಾಂಗ್ ಯಾವುದಿದೆ, ಯಾವ ಗ್ಯಾಂಗ್ನವ್ರು ಇದ್ದಾರೆ ಅಂತ ನನಗಿಸೋದು ಗೊತ್ತಿದೆ, ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಅದು ಯಾರೂ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ, ಗೊತ್ತಿದ್ದ ವಿಷಯ. ಅದಕ್ಕೆ ಇದು ತಿಪ್ಪೆ ಸಾರಿಸುವಂಥ ಕೆಲಸ ಅಂದೆ ನಾನು. ಅಲ್ಲೇ ಒಳಗೆ ಮಾಡೋದು, ಅಲ್ಲೇ ನೋಡಿ ಅವರು ಹೊರಗಡೆ ಬರುವಂಗೆಲ್ಲ ಇದೆ, ಎಫ್ ಐ ಆರ್ ಆಗೋದಿಲ್ಲ, ಮುಂದೆ ಏನೇ ಆಕ್ಷನ್ ಆಗೋದಿಲ್ಲ. ಯಾರು ವೋಟರ್ ಹೋಗ್ಬೋದಾ ಸರ್? ನನ್ನ ರಾಜ್ಯದ ಮರ್ಯಾದೆ ಗೌರವ ಹೋಗ್ತಾ ಇದೆ, ಯಾರು ಹೋಗಿಲ್ಲ, ಯಾರು ಅವರೇ ಸರ್. ಈಗ ಕೋರ್ಟ್ಗೆ ಯಾರು ಪಿ ಎಲ್ ಹಾಕೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಪಿ ಎಲ್ ಹಾಕಿದ್ರೆ ನ್ಯಾಯಾಲಯ ಮಾಡಬಹುದು, ಸದನದ ಒಳಗೆ ನಡೆದಿದ್ದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳ್ಬಹುದಾ? ಕೋರ್ಟ್ ಡೈರೆಕ್ಷನ್ ಕೊಡಬಹುದು, ಡೈರೆಕ್ಷನ್ ಕೊಡಬಹುದು. ಮತ್ತೆ ಏನು ಎನ್ಕ್ವೈರಿ ಮಾಡ್ತಿದ್ದಾರೆ ಆ ರಿಪೋರ್ಟ್ ಅನ್ನು ಕೂಡ ತರಿಸ್ಕೊಳ್ಬಹುದು. ಅವರು ಎನ್ಕ್ವೈರಿ ರಿಪೋರ್ಟ್ ಅನ್ನು ತರಿಸ್ಕೊಂಡು ಅದ್ರೇನಾದ್ರೂ ಕಾಗ್ನಿಜೆನ್ಸ್ ಇದ್ರೆ ಯಾಕೆ ಕಾಗ್ನಿಜೆನ್ಸ್ ತಗೊಳ್ಳಿಲ್ಲ ನೀವು ಅಂತ ಹೇಳಿ ಕೋರ್ಟ್ ಪ್ರಶ್ನೆ ಮಾಡ್ತದೆ. ಕಾಗ್ನಿಜೆನ್ಸ್ ತಗೊಂಡು ರಿಜಿಸ್ಟರ್ ಮಾಡಿ ಅಂತಾನು ಹೇಳುತ್ತೆ. ಇದಕ್ಕೆ ಈಗ ಸದನದಲ್ಲಿ ಅವರು ಹೇಳಿಕೆ ನೀಡಿದ್ರು ಕೂಡ ಅವ್ರು ಹೊರಗಡೆ ಬಂದು ಹೇಳಿಕೆ ನೀಡಿದ್ದಾರೆ, ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದನದ ಹೇಳಿಕೆಯನ್ನು, ಅಲ್ಲಿನ ಹೇಳಿಕೆ ಮಾತ್ರ ಪ್ಯಾರಾಮೌಂಟ್ ಅಂತಕ್ಕಂಥದ್ದಿಲ್ಲ. ಸುಮ್ಮನೆ ಅಂದ್ರೆ ಜನರ ಕುತೂಹಲ ತಣಿಲಿ ಅನ್ನುವ ಕಾರಣ ಅದನ್ನು ಪರಮೇಶ್ವರ್ ಅವರು ಹೇಳಿದ್ರೆ ಸದನದ ಒಳಗೆ ನಡೆದಿದ್ರ ಬಗ್ಗೆ ಎಫ್ ಐ ಆರ್ ದಾಖಲಾಗಬಾರ್ದು ಅನ್ನೋದಿದ್ರೆ ಸಿ ಟಿ ರವಿ ವಿರುದ್ಧನೂ ಆಗಬಾರ್ದಾಗಿತ್ತಪ್ಪ. ಸದನದ ಒಳಗಡೆ ನಡೆದಿರೋ ಅಧ್ಯಕ್ಷ ಕೊಡಬೇಕಾಗಿತ್ತು, ಸಿ ಟಿ ರವಿ ಅವರ ವಿರುದ್ಧನೂ ಆಗಬಾರ್ದಾಗಿತ್ತು. ಬೆಳಗಾವಿ ಪೊಲೀಸರು ಮಾಡ್ಕೊಳ್ಳಿಲ್ವಾ ಎಫ್ ಐ ಆರ್? ನೇಮಿಸಬಹುದಾಗಿತ್ತು, ತನಿಖೆ ಮಾಡಿ ಕೊಡ್ರಪ್ಪ. ಸ್ಪೀಕರ್ ಅವರು ಸದನ ಸಮಿತಿ ನೇಮಿಸಬಹುದಾಗಿತ್ತು. ಈ ವಿಚಾರಕ್ಕೆ ಮಾಡಬಹುದು, ಮಾಡಬಹುದು. ಅಲ್ಲ, ಸದನ ಸಮಿತಿಯನ್ನು ಇನ್ವೆಸ್ಟಿಗೇಷನ್ ಮಾಡುತ್ತಾ ಸರ್? ಅದರಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲ, ಎನ್ಕ್ವೈರಿ. ಅವರು ಎನ್ಕ್ವೈರಿ ಮಾಡಲಿ. ಏನಂತ ಎನ್ಕ್ವೈರಿ? ಏನು ಸಿ ಐ ಡಿ ಅವ್ರು ಮಾಡ್ತಾ ಇದ್ದಾರೆ ಅದನ್ನ ಮಾಡಿ. ಎಲ್ಲಿ ನಾವು ಸಿ ಡಿ ಅಂತ ಹುಡುಕೊಂಡು ಹೋಗಕ್ಕಾಗತ್ತಾ ಸರ್? ಬಕ್ ಸ್ಟಾಪ್ ಸೆಟ್ ಯು ಅನ್ನೋ ಹಾಗೆ ವಿಪಕ್ಷಗಳು ಏನ್ ಮಾಡ್ತವೆ ಅನ್ನೋದು ನೀವು ಕೋರ್ಟಿಗೆ ಹೋಗಿ ಸರ್. ಈಗ ಅಲ್ಲ, ಖಂಡಿತವಾಗ್ಲೂ ಸರ್. ಇದರಲ್ಲಿ ಒಂದು ರಚನಾತ್ಮಕವಾದಂತ, ಒಂದು ಜವಾಬ್ದಾರಿಯುತವಾದಂತ ವಿರೋಧ ಪಕ್ಷವಾಗಿ ಈ ಕರ್ನಾಟಕದ ಗೌರವ, ಕರ್ನಾಟಕದ ಸಾರ್ವಜನಿಕ ಬದುಕಿನಲ್ಲಿ ಒಬ್ಬ ನಾಯಕ ಹೇಗಿರಬೇಕು ಅನ್ನೋ ವಿಚಾರದೊಳಗಡೆ ಏನೆಲ್ಲ ಅವಶ್ಯಕತೆ ಇದೆ BJP ಮಾಡುತ್ತೆ ಸರ್. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಅದು ಹೋರಾಟದ ಅಗತ್ಯ ಇದೆಯಾ, ಹೋರಾಟ ಮಾಡ್ತೇವೆ. ಅದು ನಾವು ಈಗ ಹೋರಾಟ ಇಲ್ದಿದ್ರೆ ನನಗೆ ಕಡಾಡಿಯವರು ಲೋಕಸಭೆಯಲ್ಲಿ ರಾಜ್ಯಸಭೆ ಒಳಗಡೆ ತೆಗೆಯೋ ಅವಶ್ಯಕತೆ ಇರಲಿಲ್ಲ. ನನಗೆ ಮಾಡಿದ್ರು ಅವರು ಎಲ್ಲ ವಿಷಯ ನಡೆದಿರ್ತಕ್ಕಂಥದ್ದು ಅಂತ. ನಾ ಹೇಳಿದ್ದೀನಿ ಹಿಂಗೆಲ್ಲ ಇಡೀ ರಾಜ್ಯಸಭೆ ಒಳಗಡೆ ಮಾತನಾಡಿದ್ರು. ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಇಡೀ ನೀವು ಇದ್ರ ಬಗ್ಗೆ ನೀವು ತಗೊಳ್ಬೇಕು, ಏನನ್ನು ಇಡೀ ಕರ್ನಾಟಕ ರಾಜ್ಯದ ಇದ್ರ ಜೊತೆ ಅಲ್ಲ, ನ್ಯಾಯಾಧೀಶರಿಗೂ ಕೂಡ ಹೋದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಇದನ್ನು ಅಕ್ಸೆಪ್ಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಒಂದು ಕಾಮೆಂಟ್ ಮಾಡಿದ್ದಾರೆ. ಏನೇ ಅರ್ಜಿ ಅವ್ರು ಯಾರು ಜಾರ್ಖಂಡ್ನವ್ರು ಹಾಕಿದ್ರು, ಆಗ ಇದ್ರ ಒಳಗಡೆ ಒಟ್ಟು ಏನು ಇವರು ಹೇಳಿದ್ರೆ, ಈಗ ನಮ್ಮ ಬಸವರಾಜ್ ಮಾಲ್ಗತ್ತಿಯವರು ಕಾನೂನು ಮಾಡೋವಂಥವ್ರ ಮೇಲೂ ಕೂಡ ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಇದೊಂದು ಪ್ರಕರಣ ಅಂತ ನಾವು ಸ್ವೀಕಾರ ಮಾಡೋಣ ಅಂತ ಟೆಕ್ನಿಕಲಿ ರಿಜೆಕ್ಟ್ ಮಾಡಿರ್ಬೋದು ಅರ್ಜಿ. ಆದರೆ ಇಡೀ ಕಾನೂನು ಮಾಡೋವಂಥವ್ರ ಬಗ್ಗೆನೇ ಈ ಥರದ ಆರೋಪಗಳು ಬಂದಾಗ ಇದನ್ನು ತನಿಖೆ ಆಗಬೇಕಲ್ಲ, ವಿಚಾರಣೆ ಆಗಬೇಕಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.